ಪರಿಷತ್ ಚುನಾವಣೆಯ ವೇಳೆ ಅಡ್ಡ ಮತದಾನದ ವಿಚಾರ ಇವತ್ತು ಮಧ್ಯಾಹ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ ನಿತಿನ್ ನಬೀನ್ ಅವರು. ಪರಿಷತ್ ಚುನಾವಣೆಯ ವೇಳೆ ಅಡ್ಡ ಮತದಾನ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಆರ್ ಅಶೋಕ್ ಅವರು ಭೇಟಿ ಮಾಡ್ತಾರೆ. ಇವತ್ತು ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಲಿದ್ದಾರೆ ಆರ್ ಅಶೋಕ್. ನವದೆಹಲಿಗೆ ಆಲ್ರೆಡಿ ತೆರಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಇವತ್ತು ಬೆಳಗ್ಗೆ ಅಶೋಕ್ ಮತ್ತು ವಿಜೇಂದ್ರ ಅವರು ಡೆಲ್ಲಿ ನಾಯಕರನ್ನ ಭೇಟಿ ಮಾಡಲಿಕ್ಕಿದ್ದಾರೆ. ಒಂದು ಕಡೆ ವೀಕ್ಷಕರೇ, ಇವತ್ತು ಈ ವರದಿ ಇದೆಯಲ್ಲ, ಸತ್ಯಶೋಧನಾ ಸಮಿತಿಯ ವರದಿ, ಸಿ.ಟಿ. ರವಿಯವರ ನೇತೃತ್ವದಲ್ಲಿ ರಚನೆಯಾದಂಥ ವರದಿಯ ರಿಪೋರ್ಟನ್ನು ಹೈಕಮಾಂಡ್ ನಾಯಕರು ಕೊಡ್ತಾರೆ. ನೋಡಿ, 11 ಅಡ್ಡ ಮತದಾನ ಅಂತ ಇದ್ರು, ಆದರೆ 11 ಅಲ್ಲ 12 ಅಡ್ಡ ಮತದಾನ ಆಗಿದೆ. ಇದನ್ನು ಸ್ವತಃ ಅಂದರೆ ಟೋಟಲ್ JDS ಆ್ಯಂಡ್ BJP ಎರಡೂ ಸೇರಿಸಿ ಇದನ್ನು ಸ್ವತಃ ಸಿ.ಟಿ. ರವಿಯವರೇ ಕನ್ಫರ್ಮ್ ಮಾಡಿದ್ದಾರೆ. ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯಲ್ಲಿ 3 ಅಂತ ಹೇಳಿದರು. ಬಟ್ ಸಿ.ಟಿ. ರವಿಯವರು ತನಿಖೆಯನ್ನು ಮಾಡಿ ಅವ್ರಿಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ BJP ಒಂದರಲ್ಲಿ 7 ಜನ ಅಡ್ಡ ಮತದಾನ ಮಾಡಿದ್ದಾರೆ. 7 ಜನ ಶಾಸಕರ ಅಡ್ಡ ಮತದಾನ ಮಾಡಿದ್ದಾರೆ. ಅದರ ಯೋಚನೆ ಮಾಡಿ, ಅದರ ತೀವ್ರತೆ, ಈ ಬಂಡಾಯ ಅಸಮಾಧಾನ ಅದೇನೇನಂತ ಕರಿತೀರೋ ಅದರ ತೀವ್ರತೆ ಪಕ್ಷದಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದಿಲ್ಲ. ಇವತ್ತು ಸಿ.ಟಿ. ರವಿಯವರ ವರದಿ ಕೊಡ್ತಾರಂತೆ, ಅದನ್ನು ತಗೊಂಡೋಗಿ ಡೆಲ್ಲಿ ನಾಯಕರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಆರ್ ಅಶೋಕ್ ಅವರು. ಏನು ಕ್ರಮ ಕೈಗೊಳ್ತೀರಿ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ಯಾಣೆ ಪ್ರಮಾಣದ ಪಾಲಿಟಿಕ್ಸ್ ಇತ್ತು ನೋಡಿ, ಅದು ಸದ್ಯಕ್ಕೆ ಕೈ ಬಿಡುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದರೆ ಪಕ್ಷದ ನಾಯಕರೇ ಒತ್ತಾಯ ಮಾಡಿದ್ದಾರೆ ವಿಜೇಂದ್ರ ಅವರಿಗೆ, ಒಂದು ರಾಜಕೀಯವಾಗಿ ಒಂದು ಪುಣ್ಯಕ್ಷೇತ್ರವನ್ನು ಬಳಕೆ ಮಾಡಿಕೊಳ್ಳೋದು ಬೇಡ ಅಂತ. ಎರಡನೆಯದು, ನಿಷ್ಠಾವಂತ ಶಾಸಕರನ್ನು ಕರ್ಕೊಂಡು ಹೋಗ್ಬಿಟ್ಟು, ಅಂದರೆ ಯಾರು ನಿಜವಾಗ್ಲೂ ಪಕ್ಷಕ್ಕೋಸ್ಕರ ವೋಟ್ ಮಾಡಿದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ನೀವು ಪ್ರಮಾಣ ಮಾಡಿ ಅಂದರೆ ಅವರ ಆತ್ಮಸ್ಥೈರ್ಯ ಎಲ್ಲಿಗೆ ಹೋಗಬೇಕು ಅಂತ ಆತ್ಮಸ್ಥೈರ್ಯ ಕುಗ್ಗ ಹೋಗೋದಿಲ್ವಾ? ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯ ಆ ಗೋಡೆ ಕುಸಿದು ಬೀಳೋದಿಲ್ವಾ? ಸೊ ಹಾಗಾಗಿ ಬೇಡ, ಅದೆಲ್ಲ ಏನೂ ಬೇಡ, ತನಿಖೆಗೆ ಅಂತ ಒಳಪಡಿಸಿದ್ದೀರಿ, ಆ ತನಿಖೆಯ ವರದಿ ಬರಲಿ ಅಂತ ಒಂದಷ್ಟು ಜನ ನಾಯಕರು ಹೇಳಿದ್ದಂಥ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಏನು ಕ್ರಮ ಕೈಗೊಳ್ತೀರಿ 7 ಜನ ಶಾಸಕರುಗಳ ಮೇಲೆ, ಅಂದರೆ ಯಾರು ಅಡ್ಡ ಮತದಾನ ಮಾಡಿದ್ರು ಅವ್ರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ, ಅಥವಾ ಅಡ್ಡ ಮತದಾನ ಮುಂಚೆನೇ ಆಗುತ್ತೆ ಅನ್ನುವ ಸುಳಿವಿತ್ತಂತೆ ಒಂದಷ್ಟು ಜನ ನಾಯಕರುಗಳಿಗೆ. ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಸಹ ಬಿಜೆಪಿ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಅಡ್ಡ ಮತದಾನ ಆಗದ ರೀತಿಯಲ್ಲಿ ತಡೆಯದ ನಾಯಕರ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ? ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದು. ಎಲ್ಲಿಗೆ ಕೈ ಹಾಕಿದ್ರೂ ಕೂಡ ಅದು ಬೇರೆ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮಕ್ಕೆ ತಿರುಗುವಂಥ ಲಕ್ಷಣಗಳಿದ್ದಾವೆ ಬಿಜೆಪಿಯಲ್ಲಿ. ಹಾಗಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿನ ಬಿಜೆಪಿ ಯಾವ ರೀತಿಗೆ ಟ್ಯಾಕಲ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವೀಕ್ಷಕ.